ಭೂಲೋಕದವರೆಲ್ಲರೂ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 15 ಮತ್ತು 16ನೇ ವಚನ. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು, ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿದ್ದಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ ಎಂಬುದಾಗಿ ಹೇಳುವವರಾಗಿದ್ದಾರೆ ಎಂಬುದಾಗಿ ತಿಳಿಸುತ್ತದೆ. ಅನೇಕರು ಬೋಧಿಸುವ ವಿಷಯವೇನೆಂದರೆ, ಯೇಸು ಸ್ವಾಮಿ 2ನೇ ಸಾರಿ ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುವವನಾಗಿದ್ದಾನೆ. ಆ ಕಾಲದಲ್ಲಿ ಈ ಲೋಕದಲ್ಲಿ ಆಡಳಿತ ಮಾಡುವಂತಹ ರಾಜರು ಅವನ ಆಳ್ವಿಕೆಗೆ ಅಧೀನರಾಗುವರು ಅಥವಾ ನಾಶವಾಗುವರು ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಈ ವಾಕ್ಯ ಆ ರೀತಿಯಾದಂಥ ವಿಚಾರವನ್ನು ಬೋಧಿಸುವುದಿಲ್ಲ. ಆತನು 2ನೇ ಸಾರಿ ಬರುವಾಗ ಆತನ ಪ್ರಕಾಶಮಾನಕ್ಕೆ ಈ ಪ್ರಪಂಚದ ಎಲ್ಲ ರಾಜರುಗಳು ರಾಜ್ಯಗಳು ನಾಶವಾಗುವಂತೆವಾಗಿವೆ. ಈ ಘಟನೆಯನ್ನ ಜೀವಂತವಾಗಿ ಉಳಿದಿರುವ ಪ್ರತಿಯೊಬ್ಬೊಬ್ಬರು ನೋಡುವವರಾಗಿದ್ದಾರೆ. ಒಬ್ಬ ವ್ಯಕ್ತಿ ಅವನು ಎಲ್ಲೇ ವಾಸಿಸುತ್ತಿರಬಹುದು, ಅವನು ಯಾವುದೇ ಭಾಷೆಯನ್ನ ಮಾತನಾಡುತ್ತಿರಬಹುದು ಅಥವಾ ಅವನು ಯಾವುದೇ ವಯಸ್ಸಿನವನಾಗಿರಬಹುದು. ಆದರೆ ಕ್ರಿಸ್ತನು 2ನೇ ಸಾರಿ ಬರುವಂತಹ ವಿಚಾರವನ್ನ ಆತನು ತಿಳಿದವನಾಗಿರುತ್ತಾನೆ. ಯಾಕೆಂದರೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನ, ಇಗೋ ಮೇಘಗಳೊಂದಿಗೆ ಬರುತ್ತೇನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಹಿರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುವರು. ಹೌದು, ಹಾಗೇ ಆಗುವುದು, ಆಮೇನ್ ಎಂಬುದಾಗಿ ತಿಳಿಸುತ್ತದೆ. ಒಂದು ಕಾಲದಲ್ಲಿ ಕ್ರಿಸ್ತನ ಕರುಣೆ ಪ್ರೀತಿಯನ್ನು ತಿರಸ್ಕರಿಸಿದವರು ಈಗ ಅದಕ್ಕೆ ಪ್ರತಿದಂಡನೆಯನ್ನು ಎದುರಿಸುವವರಾಗಿದ್ದಾರೆ. ಆದರೆ ದುಃಖಕರ ಸಂಗತಿ ಏನೆಂದರೆ, ಶ್ರೀಮಂತರು ಮತ್ತು ಬಡವರು, ಯಜಮಾನರು ಮತ್ತು ಸೇವಕರು, ಬುದ್ಧಿಜೀವಿಗಳು, ಪ್ರಸಿದ್ಧರು ಇವರೆಲ್ಲರೂ ಸಹ ತಮ್ಮ ಸೃಷ್ಟಿಕರ್ತನಿಗೆ ವಿರುದ್ಧವಾದದ್ದನ್ನೇ ಆಯ್ಕೆ ಮಾಡಿಕೊಂಡ ಕಾರಣದಿಂದ ಇದಕ್ಕೆ ಪ್ರತಿಕ್ರಿಯೆಯಾಗಿ ಅವರೆಲ್ಲರೂ ಆತನನ್ನು ಅಪ್ಪಿಕೊಳ್ಳುವ ಬದಲು ಸಾಯಲು ಬಯಸುವವರಾಗಿದ್ದಾರೆ. ಯಾಕೆಂದರೆ ಜ್ಞಾನೋಕ್ತಿ 1ನೇ ಅಧ್ಯಾಯ 24ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಮಾತ್ರವಲ್ಲದೆ 2 ಪೇತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಈ ಕಾರಣದಿಂದಲೇ ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ಅಂದು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡುವಾಗ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಎಂಬುದಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ದೇವರು ನಮ್ಮ ಪ್ರತಿಯೊಬ್ಬೊಬ್ಬನನ್ನು ರಕ್ಷಿಸಲು ಆತನು ಏನು ಮಾಡಿದನು ಎಂಬುವಂತಹ ಸತ್ಯವನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ನಿತ್ಯ ಜೀವದ ವರವನ್ನು ತಿರಸ್ಕರಿಸಿದವರು ತಾವು ಏನನ್ನು ಕಳೆದುಕೊಂಡರೆಂಬುದನ್ನು ಆಗ ಅರಿತುಕೊಳ್ಳುವವರಾಗಿದ್ದಾರೆ. ಈಗ ಕ್ರಿಸ್ತನು ನಮ್ಮ ಮಧ್ಯಸ್ಥಿಕನಾಗಿದ್ದು ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮನ ತಿರುಗುವಂತೆ ಅವಕಾಶವನ್ನು ನೀಡುವವನಾಗಿದ್ದಾನೆ. ಇಂತಹ ಸಮಯದಲ್ಲಿ ನಿತ್ಯ ಜೀವದ ರಕ್ಷಕನನ್ನು ನಾವು ತಿರಸ್ಕರಿಸಿದರೆ ನಮ್ಮ ಜೀವನದಲ್ಲಿ ಇನ್ನೇನು ಉಳಿದಿದೆ ಎಂಬುದನ್ನು ಯೋಚಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು